ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ನಡೀತಾ ಇದೆ, ಅಥವಾ ಯೂಶ್ವಲ್ ಆಗಿ ಇರಾನ್ ಮತ್ತು ಪ್ಯಾಲೆಸ್ತೀನ್ ನಡುವೆ ಸಂಘರ್ಷ ನಡೀತಾ ಇದೆ. ಆ ಎಲ್ಲ ಸಂದರ್ಭಗಳಲ್ಲಿಯೂ ಸಹ ಭಾರತ ಸರ್ಕಾರ ಅಧಿಕೃತವಾಗಿ ಪ್ಯಾಲೆಸ್ತೀನ್ ಪರ ಇರುತ್ತೆ. UN ಆಗಿರಬಹುದು, ಬೇರೆ ಎಲ್ಲೇ ಆಗಿರಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ಯಾಲೆಸ್ತೀನ್ ಪರವಾಗಿ ವೋಟ್ ಮಾಡುತ್ತೆ ಅಥವಾ ಆಬ್ಸೆಂಟ್ ಆಗುತ್ತೆ. ಆದರೆ BJPಯವರು, ಅಂಧಭಕ್ತರು, ಮೋದಿ ಭಕ್ತರು, BJPಯ ಭಕ್ತರು ಎಲ್ಲರೂ ಸೇರಿಕೊಂಡು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಇಸ್ರೇಲ್ಗೆ ಸಪೋರ್ಟು, ನೆತನ್ಯಾಹುಗೆ ಸಪೋರ್ಟು. ಹೇಗೆ ಅಮೇರಿಕಾದ ಟ್ರಂಪ್ನ ಮುಂದಿಟ್ಕೊಂಡು ಇವರು ಪೂಜೆಗಳೆಲ್ಲ ಮಾಡಿದ್ರು, ಇಲ್ಲಿ ಹೋಮ ಮಾಡಿ ಟ್ರಂಪ್ ಗೆಲ್ಲೇಬೇಕು ಅಂತ. ಈಗ ಆ ಟ್ರಂಪ್ ಬ್ಯಾಕ್ ಟು ಬ್ಯಾಕ್ ಮೋದಿ ಮಾನ ಕಳೀತಾ ಇರೋದ್ರಿಂದ ಸ್ವಲ್ಪ ಸೈಲೆಂಟ್ ಆಗಿದ್ದಾರೋ, ಅದೇ ರೀತಿಯಲ್ಲಿ ನೆತನ್ಯಾಹುನು ಸಹ ಇವರು ದೊಡ್ಡ ಹೀರೋವಾಗಿ ಬಿಂಬಿಸ್ತಾರೆ. ಯಾಕೆ ಅಂಧಭಕ್ತರು, BJPಯವರು, ಮನುವಾದಿಗಳು, ಬ್ರಾಹ್ಮಣ್ಯದಲ್ಲಿ ನಂಬಿಕೆ ಇರೋರು ಇಸ್ರೇಲನ್ನು ಯಾಕೆ ಬೆಂಬಲಿಸ್ತಾರೆ? ಅದರ ಹಿಂದೆ ಇರುವುದೇ ಬ್ರಾಹ್ಮಣ್ಯ, ಬೇರೆ ಏನೂ ಇಲ್ಲ. ಬ್ರಾಹ್ಮಣ್ಯ ಹೇಗೆ ಅಂತ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಎರಡು ಕಾರಣಗಳು, ಆದರೆ ಎರಡಕ್ಕೂ ಮೂಲ ಒಂದೇ, ಬ್ರಾಹ್ಮಣ್ಯ. ಒಂದು, ಇಸ್ರೇಲ್ ಪ್ಯಾಲೆಸ್ತೀನ್ ವಿರುದ್ಧ ಇದೆ, ಗಾಜಾದ ವಿರುದ್ಧ ಇದೆ, ವೆಸ್ಟ್ ಬ್ಯಾಂಕ್ ವಿರುದ್ಧ ಇದೆ. ಆ ವೆಸ್ಟ್ ಬ್ಯಾಂಕ್ ಅಥವಾ ಪ್ಯಾಲೆಸ್ತೀನ್ ಅಥವಾ ಗಾಜಾದಲ್ಲಿ ಇರುವಂಥವ್ರು ಯಾರು? ಮುಸ್ಲಿಮರು. ಸೊ ಮುಸ್ಲಿಮರ ವಿರುದ್ಧ ಅವ್ರದ್ದು ಹೋರಾಟ ಇದೆ. ಮುಸ್ಲಿಮರ ವಿರುದ್ಧ ಹೋರಾಟ ಇರೋದರಿಂದ ಇಸ್ರೇಲ್ ಪರವಾಗಿ ಈ ಅಂಧಭಕ್ತರು, BJPಗಳು, ಮನುವಾದಿಗಳು, ಬ್ರಾಹ್ಮಣ್ಯವನ್ನು ನಂಬಿಕೊಂಡಿರುವಂಥವ್ರು ಅಥವಾ ಸಮರ್ಥಿಸೋರು ಸಪೋರ್ಟ್ಗಿದ್ದಾರೆ. ಆದರೆ ಅದಕ್ಕೆ ಕಾರಣ ಏನು? ಯಾಕೆ ಅಷ್ಟು ಕಠೋರವಾಗಿ ಇಸ್ರೇಲನ್ನು ಬೆಂಬಲಿಸ್ತಿದ್ದಾರೆ ಇವರು? ಏನು ಮೋದಿಗೆ ಈಕ್ವಲ್ ಆಗಿ ಬೆಂಬಲಿಸ್ತಾರಲ್ಲ ನೆತನ್ಯಾಹುನು ಅಂತ ನೋಡಿದ್ರೆ, ಅದಕ್ಕೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ. ಅದರ ಹಿಂದಿನ ಬ್ರಾಹ್ಮಣ್ಯದ ಷಡ್ಯಂತ್ರವನ್ನು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಭಾರತದಲ್ಲಿರುವಂತಹ ಬ್ರಾಹ್ಮಣರು ಅಥವಾ ಆರ್ಯರು ಎಲ್ಲಿಂದ ಬಂದರು ಭಾರತಕ್ಕೆ ಅನ್ನೋದನ್ನು ಹಿಸ್ಟ್ರಿಯನ್ನು ಕೆದಕ್ತಾ ಹೋದರೆ ನಿಮಗೆ ಅವರ ಮೂಲ ಮಧ್ಯಪ್ರಾಚ್ಯದಲ್ಲಿ ಸಿಗುತ್ತೆ. ಮಧ್ಯಪ್ರಾಚ್ಯ ಅಂದರೆ ಇವತ್ತಿನ ಇರಾನ್, ಇರಾಕ್, ಸಿರಿಯಾ, ಇಸ್ರೇಲ್, ಆ ಜಾಗದಿಂದ ಬರುತ್ತೆ. ಅಲ್ಲಿಂದ ಅವರು ಫಲವತ್ತಾದ ಭೂಮಿಯನ್ನು ಹುಡುಕೊಂಡು ಭಾರತಕ್ಕೆ ಬಂದು ಇಲ್ಲಿ ನೆಲೆಸಿದ್ರು, ಉತ್ತರ ಭಾರತದಲ್ಲಿ. ಆನಂತರ ಇಲ್ಲಿದ್ದಂತಹ ಮೂಲ ನಿವಾಸಿಗಳಿಗೂ ಅವರಿಗೂ ಸಂಘರ್ಷ ಆಯಿತು. ಆ ಸಂಘರ್ಷದಲ್ಲಿ ಆರ್ಯರು ಮೇಲುಗೈ ಸಾಧಿಸಿದರು. ಯಾಕೆಂದರೆ ಅವರು ಇಲ್ಲಿಗೆ ಬರುವ ಒಳಗೇನೆ ಅವರು ಕೃಷಿಯಲ್ಲಿ ಸಂಪೂರ್ಣವಾಗಿ ಒಂದು ರೀತಿ ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ರು. ಕೃಷಿ ಗೊತ್ತಿತ್ತು ಅವ್ರಿಗೆ. ಇಲ್ಲಿನ ಮೂಲ ನಿವಾಸಿಗಳು ಇನ್ನು ಆದಿವಾಸಿಗಳ ಮಟ್ಟದಲ್ಲಿದ್ದರು. ಸೊ ಅವರಲ್ಲಿ ಸ್ವಲ್ಪ ಮುಂದುವರಿಕೆ ಇದ್ದಿದ್ದರಿಂದ ಅದನ್ನು ಬಳಸ್ಕೊಂಡು ದ್ರಾವಿಡರ ಮೇಲೆ ಅವರು ಸಾಧನೆಯನ್ನು ಮಾಡಿದ್ರು ಅಥವಾ ಕಂಟ್ರೋಲ್ ತಗೊಂಡ್ರು. ದ್ರಾವಿಡರನ್ನು ಸ್ವಲ್ಪ ಕೆಳಗಡೆ ತಳ್ಳಿದ್ರು ದಕ್ಷಿಣ ಭಾರತಕ್ಕೆ. ಜೊತೆಗೆ ದ್ರಾವಿಡರನ್ನೇ ಮುಂದಿನ ದಿನಗಳಲ್ಲಿ ಈ ದೇಶದ ಮೂಲ ನಿವಾಸಿಗಳನ್ನೇ ಅಸ್ಪೃಶ್ಯರು, ಕೀಳ್ಜಾತಿ, ಶೂದ್ರರು ಹೀಗೆ ವಿಂಗಡಿಸಿ ಬಿಟ್ಟರು. ಪರ್ಮನೆಂಟಾಗಿ ಅವರು ಮೇಲಕ್ಕೆ ಬರೋಕ್ಕೆ ಆಗಲ್ಲ, ಗುಲಾಮರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಆಲ್ಮೋಸ್ಟ್ ಸಕ್ಸಸ್ ಆಗಿದ್ದಾರೆ. ಕೆಲವು ಸಮುದಾಯಗಳಂತೂ ಬ್ರಾಹ್ಮಣ್ಯಕ್ಕೆ ಸಂಪೂರ್ಣವಾಗಿ ಶರಣಾಗಿದ್ದಾವೆ. ಆದರೆ ಆ ಶರಣಾಗುವಿಕೆಗೆ ಮೂಲವಾಗಿ ಈ ಬ್ರಾಹ್ಮಣ್ಯ ಬಳಸ್ಕೊಂಡಿರೋ ಧರ್ಮ ಹಿಂದುತ್ವ ಅಂತ. ಅವರನ್ನು ಹೋಗಿ ಕೇಳಿ, ನೀವು ಹಿಂದೂನ ಅಂದರೆ ಇಲ್ಲ ನಾವು ಬ್ರಾಹ್ಮಣರು ಅಂತಾರೆ. ಬ್ರಾಹ್ಮಣರ ಹತ್ರ ಹೋದರೆ ನೀವು ಬ್ರಾಹ್ಮಣರು ಬೇರೆ, ಹಿಂದುತ್ವ ಬೇರೆ ಅಂತ ಹಳೆ ಪೇಜಾವರ ತೀರೋಗಿದಾರಲ್ಲ ಅವರೇ ಹೇಳಿದ್ದಾರೆ. ಬ್ರಾಹ್ಮಣ್ಯರು ಬೇರೆ, ಹಿಂದುತ್ವ ಬೇರೆ, ಅದಕ್ಕೂ ಸಂಬಂಧ ಇಲ್ಲ. ಬ್ರಾಹ್ಮಣ ಧರ್ಮ ಬೇರೆ. ಆದರೆ ಮುಸ್ಲಿಮರ ವಿರುದ್ಧ ಎತ್ತಿಕಟ್ಟೋದಕ್ಕೆ ಮತ್ತು ಬ್ರಾಹ್ಮಣರ ಅಥವಾ ಅವರ ಏನಿದೆ ಅವರದ್ದು ಕಂಟ್ರೋಲನ್ನು ಕಂಪ್ಲೀಟಾಗಿ ಹಾಗೆ ಹಿಡಿದಿಡೋದಕ್ಕೆ ಜಾತಿಗಳನ್ನು ಬಳಸ್ಕೊಂಡು, ಆ ಜಾತಿಗಳ ಸುತ್ತ ಒಂದು ಧರ್ಮವನ್ನು ಬಳಸ್ಕೊಂಡು ಧರ್ಮದ ಚೌಕಟ್ಟನ್ನು ಹಾಕಿ, ಈ ಧರ್ಮದ ನೀವು ಒಳಗಡೆ ಇದ್ದೀರಿ, ಇದರಲ್ಲಿ ಕರ್ಮ ಸಿದ್ಧಾಂತ ಅದು ಇದು ವರ್ಣ ವ್ಯವಸ್ಥೆ ಅದು ಇದು ಹಾಳು ಮುಳು ಏನೇನೋ ಹಾಕಿ ಮನುವಾದವನ್ನು ತುರ್ಕಿ, ನೀನು ಮೇಲೆ ನಾನು ಕೀಳೆ. ಅದಕ್ಕೆ ಕಾರಣ ಕಳೆದ ಜನ್ಮದಲ್ಲಿ ನೀನೇನೋ ಮಾಡಿಬಿಟ್ಟಿದೆಯಾ, ಹಾಗಾಗಿ ಈ ಜಾತಿಯಲ್ಲಿ ಹುಟ್ಟುಬಿಟ್ಟಿದೆಯಾ, ಆ ಜಾತಿಯಲ್ಲಿ ಹುಟ್ಟುಬಿಟ್ಟಿದೆಯಾ, ಆ ಜಾತಿಯಲ್ಲಿ ನೀನು ಅಸ್ಪೃಶ್ಯ, ನೀನು ಅದು ಎಲ್ಲವನ್ನು ಮಾಡಿಟ್ಟಿದ್ದಾರೆ. ಈಗ ಇವರಿಗೆ ಅಲ್ಲಿಂದ ಬಂದಿದ್ದಾರಲ್ಲ ಆ ನಂಟು ಒಳಗಿರುತ್ತಲ್ಲ, ಮಧ್ಯಪ್ರಾಚ್ಯದಿಂದ ಬಂದಂತಹ ಆ ರಕ್ತ DNA ಹಾಗೆ ಇರುತ್ತಲ್ಲ,
ಆ DNA ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಮುಸ್ಲಿಮರ ವಿರುದ್ಧ ಅಲ್ಲಿ ಹೋರಾಟ ನಡೀತಿದೆಯಲ್ಲ, ಇಲ್ಲಿನ ಎಲ್ಲವನ್ನು ಬಚ್ಚಿಡ್ಬೋದಲ್ಲ. ಇಲ್ಲಿನ ಏನು ದಲಿತರನ್ನು ಜಾತಿಯ ಕಾರಣಕ್ಕೆ ಕೊಂದರೆ, ದೇವಸ್ಥಾನಕ್ಕೆ ಬಂದರೆ ಕೊಲೆ ಮಾಡು, ವಿದ್ಯಾಭ್ಯಾಸ ಮಾಡಿದ್ರೆ ಕೊಲೆ ಮಾಡು, ಮದುವೆಯಲ್ಲಿ ಮೆರವಣಿಗೆ ಹೋದರೆ ಕೊಲೆ ಮಾಡು, ಏನೇ ಮಾಡು, ದಲಿತರನ್ನು ಪೀಡಿಸು, ಅಸ್ಪೃಶ್ಯರನ್ನು ಪೀಡಿಸು, ಎಲ್ಲ ಮಾಡು. ಅದರಿಂದ ಹೊರಗಿಡಬೇಕಂದ್ರೆ ಹಿಂದುತ್ವ ಬೇಕು. ಹಿಂದುತ್ವನ ಹಾಗೆ ಉಳಿಸ್ಕೋಬೇಕು ಅಂದರೆ ಮುಸ್ಲಿಮರ ವಿರುದ್ಧ ಇವರು ನಿರಂತರವಾಗಿ ದ್ವೇಷವನ್ನು ಕಾರ್ತಾ ಇರಬೇಕು. ಅದಕ್ಕೆ ಒಂದು ಪ್ಯಾಲೆಸ್ತೀನು ಇಸ್ರೇಲ್ ಸಂಘರ್ಷವನ್ನು ಸಹ ಬಳಸ್ಕೊಳ್ಳಬಹುದು. ಒಂದು ಕರುಳು ಬಳ್ಳಿಯ ನಂಟು ಇಸ್ರೇಲಿಗರಿಗೂ ಈ ಆರ್ಯನ್ಸ್ಗೂ ಇರುವಂತಹ ಕರುಳು ಬಳ್ಳಿಯ ನಂಟು, ಅದಕ್ಕೆ ಅವರು ಮಿಡಿತಾ ಇರ್ತದೆ. ಅದನ್ನು ಬೇರೆಯವರು ಮಿಡಿಯೋ ಹಾಗೆ ಮಾಡಬೇಕಲ್ಲ. ಹಿಂದುತ್ವದ ಹೆಸರಿನಲ್ಲಿ ಅವರನ್ನು ಮುಸ್ಲಿಮರ ವಿರುದ್ಧ ಎತ್ತಿಕಟ್ಟಿ ಮುಸ್ಲಿಮರ ವಿರುದ್ಧ ನಡೀತಾ ಇರುವಂತಹ ಯುದ್ಧದಲ್ಲಿ ನಾವು ಯಹೂದಿಗಳ ಪರ ಇರಬೇಕು ಅಷ್ಟೇ. ನಾವು ಅವ್ರ ಪರ ಇರಬೇಕು, ಇಸ್ರೇಲಿಗಳ ಪರ ಇರಬೇಕು ಅಂತ. ಹೇಗೆ ನಮ್ಮನ್ನೇ, ನಮ್ಮ ಜನರನ್ನೇ ನಮಗೆ ನಾವೇ ಕೀಳು ಅಂತ ನಂಬಿಸಿದಾರೋ, ನಮಗೆ ನಾವೇ ಕೀಳು ಜಾತಿಯವರು ಅಂತ ನಂಬಿಸಿದಾರೋ, ಅವರು ಮೇಲ್ಜಾತಿ ಅಂತ ನಂಬಿಸಿದಾರೋ, ಅದೇ ತಂತ್ರ ಬಳಸ್ಕೊಂಡು ಅಲ್ಲಿ ಮುಸ್ಲಿಮರ ವಿರುದ್ಧ ಹೋರಾಡುವ ದೇಶಕ್ಕೆ ಅಥವಾ ಜನರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ನಂಬಿಸಿ ಇಟ್ಟಿದ್ದಾರೆ. ಈ ದಡ್ಡರು ಎಲ್ಲ ಸೇರಿಕೊಂಡು ಅದನ್ನು ನಂಬಿಕೊಂಡು ಬ್ರಾಹ್ಮಣ್ಯದ ಗುಂಗಿನಲ್ಲಿ, ಅವರು ತುಂಬಿರುವ ಮೌಢ್ಯತೆಯಲ್ಲಿ, ಅವರು ತುಂಬಿರುವ ಸುಳ್ಳುಗಳಲ್ಲಿ ಬೆರ್ತು ಹೋಗಿ ಇಸ್ರೇಲ್ ಪರವಾಗಿ ಮಾತಾಡ್ತಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ, ತಮ್ಮನ್ನು ತಾವು ಕೀಳಾಗಿ ಮಾಡಿಕೊಂಡು ಇನ್ನೊಬ್ಬರಿಗೆ ಗುಲಾಮರಾಗ್ತಾ ಇದ್ದೀವಿ, ಗುಲಾಮರಾಗಿದ್ವಿ ಶತಮಾನಗಳಿಂದ. ಇವತ್ತಿಗೂ ಅವರು ಅದನ್ನೇ ಮಾಡ್ಕೊಳ್ತಿದ್ದಾರೆ, ಹಿಡಿತವನ್ನು ಸಾಧಿಸ್ಕೊಂಡೇ ಬರ್ತಿದ್ದಾರೆ ಸಮಾಜದ ಮೇಲೆ. ಎಲ್ಲ ಉನ್ನತ ಸ್ಥಾನಗಳು, ಉನ್ನತ ಹುದ್ದೆಗಳು, ಉನ್ನತವಾದ ಶಿಕ್ಷಣ, ಉನ್ನತ ಏನೇ ಸಿಕ್ಕರಿ ಮೊದಲು ನಮಗೆ ಸಿಗಬೇಕು ಅಂತ ಬ್ರಾಹ್ಮಣರು ಏನೋ ಒಂದು ದಾರಿಯಲ್ಲಿ 10%, ಸೊ ರಾತ್ರಿ ಯಾರು ಒತ್ತಾಯನೇ ಇಲ್ಲ 10% ರಿಸರ್ವೇಷನ್ ಸಿಗುತ್ತೆ. ಯಾವುದೇ ದೊಡ್ಡ ಹುದ್ದೆ, ಜಡ್ಜ್ಗಳಿಂದ ಹಿಡಿದು ನೀವು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ವರೆಗೂ, ಬೇರೆ ದೇಶಗಳಿಗೆ ರಾಯಭಾರಿಗಳವರೆಗೆ 90%, 80% ಬ್ರಾಹ್ಮಣರೇ ತುಂಬೋಗಿರ್ತಾರೆ. ಅದನ್ನು ಪ್ರಶ್ನೆ ಮಾಡದೇ ಇರೋಂಗೆ ನಮ್ಮ ಜನರನ್ನು ಅವರೇ ಮೌಢ್ಯತೆಯಲ್ಲಿ ತುಂಬಿಟ್ಟಿದ್ದಾರೆ. ಅದೇ ಸರಿ ಅಂತ ಈ ಜನನೇ ಒಪ್ಕೊಳ್ಳೋಗೆ. ಅದೇ ರೀತಿ ಇಸ್ರೇಲ್ನ ನಾವು ಬೆಂಬಲಿಸಬೇಕು. ಅಲ್ಲಿರೋದು ಮುಸ್ಲಿಮರ ವಿರುದ್ಧ ನಡೀತಾ ಇರುವಂತಹ ಸಂಘರ್ಷ, ಅದಕ್ಕೆ ನಾವು ಬೆಂಬಲವಾಗಿ ನಿಂತ್ಕೋಬೇಕು ಅಂತ ಈ ದಡ್ಡ ಜನರನ್ನು ಸಂಘರ್ಷದಲ್ಲಿ ಅವರ ಪರವಾಗಿ ನಿಲ್ಲೋ ಹಾಗೆ ಮಾಡಿದ್ದಾರೆ. ಇದು ರಿಯಲ್ ಕಾರಣ. ಇದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಈ ಜನಕ್ಕಿಲ್ಲ. ಯಾಕೆಂದರೆ ಹಿಂದುತ್ವ ಅಂತ ತಂದುಬಿಡ್ತಾರೆ, ಹಿಂದೂಯಿಸಮ್ ಅಂತ ತಂದುಬಿಡ್ತಾರೆ. ಅದೊಂದು ಸಂಸ್ಕೃತಿ, ಧರ್ಮವೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು. ಈ ಬ್ರಾಹ್ಮಣರೆಲ್ಲ ಸೇರಿಕೊಂಡು ಬ್ರಾಹ್ಮಣ್ಯದ ವಾದವನ್ನು ತುಂಬಿ ಇಲ್ಲ ಹಿಂದೂಗಳು ದಲಿತರ ಕೊಲೆ ಆಯಿತು ಬಾರಯ್ಯ, ಇಲ್ಲ ಅದಕ್ಕೆ ಹೋಗ್ಬಾರ್ದು ನಾವು, ಅದು ಓಕೆ, ಅದು ಧರ್ಮದ ಪ್ರಕಾರ ಓಕೆ, ಆ್ಯಕ್ಚುಲಿ ಅದು ಓಕೆ. ಮನುವಾದದಲ್ಲಿ ಹೇಳಿದೆ, ದಲಿತರನ್ನು, ಅಸ್ಪೃಶ್ಯರನ್ನ, ಪಂಚಮರನ್ನು ಕೊಂದು ಬಿಸಾಕರೆ ತೊಂದರೆ ಇಲ್ಲ ಅಂತ. ಆ ರೀತಿಯ ವಿಷ ತುಂಬಿರೋದಕ್ಕೆ ಕಾರಣ, ಆ ವಿಷ ತುಂಬಿರೋ ಕಾರಣಕ್ಕೇ ಇವತ್ತು ಇಲ್ಲಿರುವ ಅಂಧ ಭಕ್ತರು ಇಸ್ರೇಲ್ ಪರವಾಗಿ ನಿಂತಿದ್ದಾರೆ ಅನ್ನುವಂಥದ್ದು ನನ್ನ ವಿಶ್ಲೇಷಣೆ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.